ಕೃಷ್ಣಾಷ್ಟಮಿಯ ಹಬ್ಬಗಳಲ್ಲಿ ಈ ಥರ ನಾವು ವಿವಿಧ ರೀತಿಯ ಉಂಡೆಗಳನ್ನು ಮಾಡುವ ವಾಡಿಕೆ ಎಲ್ಲರಲ್ಲೂ ಇದೆ. ಸೊ ನಾವು ಈ ಮಂಡಕ್ಕಿಯ ಉಂಡೆಯನ್ನು ನಾವು ಕೇವಲ 5 ನಿಮಿಷಗಳಲ್ಲಿ ನಾವು ಸರಳವಾದ ವಿಧಾನದಲ್ಲಿ ಮಾಡಬಹುದು. ಇದನ್ನು ಹೇಗೆ ಮಾಡೋದಂತ ನೋಡ್ತಾ ಇದ್ದೀರಲ್ವ, ತುಂಬಾ ಈಸಿಯಾಗಿದೆ. ಕೇವಲ ನಮಗೆ 4 ಕಪ್ ಮಂಡಕ್ಕಿಯಿಂದ ನಾವು ಏನಿಲ್ಲ ಅಂದರೂ ಒಂದು 30 ಉಂಡೆಯನ್ನು ನಾವು ಮನೆಯಲ್ಲಿ ತಯಾರು ಮಾಡ್ಕೊಳ್ಬೋದು. ಹೆಲ್ತಿಗೂ ಕೂಡ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇದನ್ನು ಹೇಗೆ ತಯಾರಿಸೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 4 ಕಪ್ ಆಗುವಷ್ಟು ಮಂಡಕ್ಕಿಯನ್ನು ತೊಗೊಂಡಿದ್ದೇನೆ. ನೋಡಿ, ನಾವಿಲ್ಲಿ ಯಾವ ಅಳತೆಯಲ್ಲಿ ತೊಗೊಳ್ತೀವಿ ಹೇಳೋದು ತುಂಬಾ ಇಂಪಾರ್ಟೆಂಟು. ಅಳತೆ ತಪ್ಪಿದರೆ ಈ ಉಂಡೆ ನಮಗೆ ಸರಿಯಾಗಿ ಬರಲ್ಲ. ಸೊ ಯಾವುದೇ ಒಂದು ರೆಸಿಪಿಗೆ ಇರ್ಬೋದು, ಅಳತೆಯ ವಿಧಾನ ತುಂಬಾ ನಾವು ಕೇರ್ಫುಲ್ಲಾಗಿ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಅದೇ ಒಂದು ಕಪ್ಪಿನ ಸಹಾಯದಿಂದ ಬೆಲ್ಲವನ್ನು ನಾನಿಲ್ಲಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಈ ಬಾಣಲೆಯನ್ನು ನಾನು ಆಲ್ರೆಡಿ ಬಿಸಿಗೆ ಇಟ್ಟಿದ್ದೇನೆ. ಹಾಗೆ ಆ ಬಾಣಲೆಗೆ ನಾನು 1 ಕಪ್ ಆಗುವಷ್ಟು ಬೆಲ್ಲವನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ. ಇಲ್ಲಿ ನೀವು ಮನೆಯಲ್ಲಿ ಯಾವ ಬೆಲ್ಲ ನಿಮಗೆ ಸಿಗುತ್ತೋ ಅದೇ ಒಂದು ಬೆಲ್ಲವನ್ನು ನೀವು ಇಲ್ಲಿ ಹಾಕ್ಕೊಳ್ಬಹುದು. ನೋಡಿ, ಬೆಲ್ಲವನ್ನು ನಾವೀಗ ಚೆನ್ನಾಗಿ ಪಾಕ ತರಿಸ್ಕೊಳ್ಬೇಕಾಗತ್ತೆ. ನೋಡಿ, ಚೆನ್ನಾಗಿ ಇದು ಕುದೀತಾ ಇದೆ ಅಲ್ವಾ. ಈ ಬೆಲ್ಲದ ಪಾಕದ ಅಳತೆ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಬೆಲ್ಲದ ಪಾಕ ಹೇಗಿರಬೇಕು ಅಂದರೆ ಗಟ್ಟಿಯಾಗಿರಬೇಕು. ಆಗ ಮಾತ್ರ ನಮಗೆ ಇದು ಸರಿಯಾದ ಅಳತೆಯಲ್ಲಿ ಮಂಡಕ್ಕಿಯ ಉಂಡೆಯನ್ನು ಕಟ್ಟೋಕೆ ನಮಗೆ ಸಹಾಯವಾಗುತ್ತೆ. ನೋಡಿ, ಪಾಕ ಬರ್ತಾ ಇದೆ. ಕಲ್ಲರ್ ಕೂಡ ಈ ನಮ್ಮ ಬೆಲ್ಲದ ಕಲ್ಲರ್ ಚೇಂಜ್ ಆಗ್ತಾ ಇದೆ, ಕಾಫಿ ಬಣ್ಣಕ್ಕೆ ತಿರುಗ್ತಾ ಇದೆ. ಇದನ್ನು ನಾವು ಏನಿಲ್ಲ ಅಂದರೂ ಒಂದು 3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೇನೆ. ಇಲ್ಲಿ ನೀರಿನ ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಹಾಗೆ ನಾನಿಲ್ಲಿ ಅಳತೆಯನ್ನು ನೋಡ್ತಾ ಇದ್ದೇನೆ. ನೋಡಿ, ಹೇಗೆ ನೋಡಬೇಕು ಅಂದರೆ ಇದನ್ನು ಒಂದು ಪ್ಲೇಟಿಗೆ ನೀರನ್ನು ಹಾಕ್ಕೊಂಡು ಈ ಕುದಿತಾ ಇರುವಂತಹ ಬೆಲ್ಲವನ್ನು ಆ ಪ್ಲೇಟ್ಗೆ ನಾವಿಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಬೆಲ್ಲದ ಒಂದು ಪಾಕ ಈ ಥರ ನಮಗೆ ಉಂಡೆ ಕಟ್ಟೋಕ್ಕೆ ಬರಬೇಕು. ನೋಡಿ, ನನ್ನ ಕೈಗೆ ಒಂದು ಸ್ವಲ್ಪನೂ ಬೆಲ್ಲವನ್ನು ತಾಗಿಸ್ಕೊಳ್ದೇನೆ ಉಂಡೆ ಕಟ್ಟೋಕೆ ಇದು ರೆಡಿಯಾಗಿದೆ ಈ ನಮ್ಮ ಬೆಲ್ಲದ ಪಾಕ. ಹೀಗಿದ್ದರೆ ಅರ್ಥ ಮಂಡಕ್ಕಿಯ ಉಂಡೆ ಕೂಡ ನಮಗೆ ಸರಿಯಾದ ಅಳತೆಯಲ್ಲಿ ರೆಡಿಯಾಗುತ್ತೆ ಅಂತ ಅರ್ಥ. ಸೊ ನೋಡಿ, ಇದೀಗ ಉಂಡೆ ಕಟ್ಟೋಕೆ ಸಾಧ್ಯವಾಗ್ತಾ ಇದೆ. ಇದನ್ನು ನಾನು ಮೇಲಿನಿಂದ ಹೀಗೆ ಬಿಸಾಕಿದರೆ ಟಕ್ ಟಕ್ ಅಂತ ಸೌಂಡ್ ಬರಬೇಕು. ಅಂದರೆ ಕಲ್ಲನ್ನು ನಾವು ಬಿಸಾಕ್ತೀವಲ್ಲ ಆ ಥರ ನಮಗೆ ಸೌಂಡ್ ಬರಬೇಕು. ನಂತರ ನಾನು ಕೊನೆಯದಾಗಿ ಇದಕ್ಕೆ 1 ಚಮಚದಷ್ಟು ಬೆಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಇದಕ್ಕೆ ಕೊನೆಯದಾಗಿ ಮಂಡಕ್ಕಿ, ನಾವು ಏನು ಅಳತೆಯಲ್ಲಿ ಮಂಡಕ್ಕಿಯನ್ನು ತೊಗೊಂಡಿದ್ದೀವಲ್ಲ ಅಷ್ಟು ಮಂಡಕ್ಕಿಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡು ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ನಮಗೆ ಗ್ಯಾಸಿನ ಫ್ಲೇಮ್ ಏಕದಮ್ ಲೋ ಆಗಿರಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಮಂಡಕ್ಕಿಯನ್ನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮದು ಓಲ್ಡ್ ಆಗಿದ್ದರೆ ಮಂಡಕ್ಕಿ ಸ್ವಲ್ಪ ಕ್ರಿಸ್ಪಿನೆಸ್ ಇಲ್ಲ ಅಂತಿದ್ರೆ ನೀವಿಲ್ಲಿ ಮಂಡಕ್ಕಿಯನ್ನು ಬಿಸಿ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಫ್ರೆಶ್ ಆಗಿರುವಂತಹ ಮಂಡಕ್ಕಿಯನ್ನು ಯೂಸ್ ಮಾಡಿದ್ದೇನೆ. ಸೊ ನಾನಿಲ್ಲಿ ಅದಕ್ಕೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೇನೆ. ನಂತರ ನಾನೀಗ ಒಂದು ಸ್ವಲ್ಪ ನೀರಿನ ಸಹಾಯದಿಂದ ಕೈಗೆ ನೀರನ್ನು ಹಚ್ಕೊಳ್ತಾ ಈ ಮಂಡಕ್ಕಿಯ ಉಂಡೆಯನ್ನು ಕಟ್ತಾ ಇದ್ದೇನೆ. ಯಾಕಂದರೆ ತುಂಬಾ ಬಿಸಿಯಾಗಿರುತ್ತೆ. ಇದು ಬಿಸಿ ಇರುವಾಗಲೇ ನಾವು ಈ ಉಂಡೆಯನ್ನು ಕಟ್ಟಬೇಕಾಗತ್ತೆ, ಇಲ್ಲ ಅಂದರೆ ಆಮೇಲೆ ಇದು ಗಟ್ಟಿಯಾಗಿಬಿಡುತ್ತೆ, ಉಂಡೆ ಕಟ್ಟೋಕೆ ನಮಗೆ ಆಗಲ್ಲ. ಸೊ ಬಿಸಿ ಇರುವಾಗಲೇ ಕಟ್ಟುವಾಗ ಕೈಗೆ ನೋವಾಗಬಾರ್ದು ಅಂತ ನಾನಿಲ್ಲಿ ಕೈಗೆ ಸ್ವಲ್ಪ ನೀರನ್ನು ಅಪ್ಲೈ ಮಾಡಿಕೊಂಡು ಈ ಥರ ಉಂಡೆಯನ್ನು ಒಂದು ಸರಿಯಾದ ಅಳತೆಯಲ್ಲಿ ಉಂಡೆಯನ್ನು ಕಟ್ಕೊಳ್ತಾ ಇದ್ದೇನೆ. ನೋಡಿ, ಎಷ್ಟು ಚೆನ್ನಾಗಿ ನಮ್ಮ ಈ ಉಂಡೆ ರೆಡಿ ಆಗ್ತಾ ಇದೆ ಅಂದರೆ ನೋಡಿ, ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇರ್ಬೋದಲ್ವ. ಸಖತ್ತಾಗಿದೆ ಈ ಒಂದು ಮಂಡಕ್ಕಿ ಉಂಡೆಯ ರೆಸಿಪಿ. ಮಕ್ಕಳು ಕೂಡ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ, ಸಿಹಿಯಾಗಿರುತ್ತೆ ಅಲ್ವಾ. ಹಾಗೆ ಇದನ್ನು ನಾವು ವಯಸ್ಸಾದವರಿಗೂ ಕೊಡ್ಬೋದು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇವತ್ತಿನ ಈ ನಿಮಗೆ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ತಪ್ಪದೇ ಶೇರ್ ಮಾಡಿ. ನೀವು ನನ್ನ ಚಾನಲ್ನ ಮೊದಲೇ ಬರೀ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ನೋಡ್ತಾ ಇದ್ರಲ್ವಾ ಎಷ್ಟು ಪರ್ಫೆಕ್ಟ್ ಆದಂಥ ಒಂದು ಮಂಡಕ್ಕಿಯ ಉಂಡೆ ನಮಗೆ ಇವತ್ತು ರೆಡಿಯಾಗಿದೆ ಅಂತ. ಇದು ಸಖತ್ತಾಗಿರುತ್ತೆ ಟೇಸ್ಟು. ಖಂಡಿತವಾಗ್ಲೂ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ಸಖತ್ತಾಗಿದೆ ಅಲ್ವಾ. ನೋಡೋಕ್ಕೂ ಕೂಡ ಅಷ್ಟೇ ಒಂದು ಕ್ರಿಸ್ಪಿನೆಸ್ ಕೂಡ ಇದೆ ಈ ಒಂದು ಮಂಡಕ್ಕಿಗೆ. ಇದನ್ನು ನಾವು ಏನಿಲ್ಲ ಅಂದರೂ 1 ತಿಂಗಳು ಆರಾಮಾಗಿ ಇದನ್ನು ನಾವು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಳ್ಬೋದು. ಕೃಷ್ಣಾಷ್ಟಮಿ ಹಬ್ಬಕ್ಕೆ ಈ ಒಂದು ಮಂಡಕ್ಕಿಯ ಉಂಡೆಯನ್ನು ಟ್ರೈ ಮಾಡೋದನ್ನು ಮರಿಲೇಬೇಡಿ. ಇದನ್ನು ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ಸ್ ಜೊತೆ ದಯವಿಟ್ಟು ಶೇರ್ ಮಾಡಿ. ಬೈ ಫ್ರೆಂಡ್ಸ್, ಮತ್ತು ನಾನು ನಿಮಗೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಬೈ ಟೇಕ್ ಕೇರ್.